ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಸರ್, ನಿನ್ನೆ ನೀವು ಒಂದು ಡಿ ಕೆ ಶಿವಕುಮಾರ್ ಆಯೋಜನೆ ಮಾಡಿದಂತ ಡಿನ್ನರ್ ಪಾರ್ಟಿಗೆ ಹೋಗಿದ್ದೀವಿ, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪೊಲಿಟಿಕಲ್ ಏನು ಚರ್ಚೆ ಆಗಿಲ್ಲ. ಶಾಸಕರಿಗೆ ಊಟ ಮಾಡ್ತಕ್ಕಂಥದ್ದು ಅನೇಕರು ಮಾಡ್ತಾ ಇರ್ತಾರೆ. ಅದರಿಂದ ನಾನು ಕೂಡ ಅದರಲ್ಲಿ ಊಟಕ್ಕೆ ಭಾಗವಹಿಸಿದೆ. ಅದರಲ್ಲಿ ಪೊಲಿಟಿಕಲ್ ಚರ್ಚೆ ಆಗಲಿ ಮತ್ತೊಂದಾಗಲಿ ಯಾವುದೂ ಇರಲಿಲ್ಲ. ಊಟದ ಬಗ್ಗೆ ಮಾತ್ರ ಚರ್ಚೆ ಇತ್ತು ಅಷ್ಟೇ. ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲಿ ಇದ್ದಾರಾ, ಬಿಜೆಪಿಲಿ ಇದ್ದಾರಾ? ಎರಡರಲ್ಲೂ ಇಲ್ಲ. ಎರಡರಲ್ಲೂ ಇಲ್ಲ. ನೀವು ಸ್ವತಂತ್ರವಾಗಿದ್ದೀರಾ? ಸ್ವತಂತ್ರ, ಇಂಡಿಪೆಂಡೆಂಟ್ ಇದ್ದೀನಿ. ಆದ್ರೆ ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಗೌರ್ಮೆಂಟ್ ಇದೆ ರೀ. ಗೌರ್ಮೆಂಟ್ ಯಾವ್ದಾರು ಆಗಿರಲಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೇಳ್ತಕ್ಕಂಥದ್ದಿದೆ. ನಮ್ಮ ಕ್ಷೇತ್ರಕ್ಕೆ ಬೇಕಾದಷ್ಟು ಕೆಲಸಗಳಾಗಬೇಕಾದಿದೆ. ಸರ್ಕಾರ ಯಾರ್ದಿರ್ತಾರೆ ಅವ್ರ ಹತ್ರ ಹೋಗ್ತೀವಿ, ಭೇಟಿ ಮಾಡ್ತೀವಿ ಅಷ್ಟೇ. ಅದರಲ್ಲಿ ತಪ್ಪೇನಿದೆ? ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ಪ್ರತಿಯೊಬ್ಬರನ್ನು ಹೋಗಿ ಕೇಳ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ, ಕೊಡ್ತಾರೆ. ಬಿಜೆಪಿ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥವ್ರು ಬಿಜೆಪಿ ಜೊತೆಗೆ ಹೆಚ್ಚಿನ ಗುರುತಿಸಿಕೊಳ್ತಾನೆ ಪಕ್ಷ ವಿರೋಧಿಯಾಗಿ ಚಟುವಟಿಕೆಯನ್ನು ಮಾಡಿದ್ರು. ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಬಿಜೆಪಿ ಪಕ್ಷ. ಈಗ ಮತ್ತೆ ಪುನಃ ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಬಿಜೆಪಿಲಿ ರೇಪ್ ಮಾಡಿ ಕೇಸ್ ಆಗಿದೆ, SIT ಕೇಸ್ ಆಗಿದೆ. ಪಾಯ್ಸನ್ ಇಂಜೆಕ್ಷನ್ ಕೊಟ್ಟರು ಬಿಜೆಪಿಲಿ ಇದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಿದ್ಬಿಟ್ಟು ನಮ್ಮನ್ನು ಸಸ್ಪೆಂಡ್ ಮಾಡ್ತಾರೆ. ಮಾಡ್ಲಿ ಬಿಡಿ, ಏನಂತೆ ಲಾಸ್ ಏನಿದೆ? ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ನಲ್ಲೇ ಸೆಟಲ್ ಆಗಿದೆ ನಾಯಕತ್ವ ವಿಚಾರ, ಯಾವುದೇ ಗೊಂದಲ ಇಲ್ಲ ನಮ್ಮಲ್ಲಿ. ನೋಡಿ, ಯತೀಂದ್ರ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಅಲ್ವಾ? ತೀರ್ಮಾನ ಮಾಡೋರು ಯಾರು? ಮುಖ್ಯಮಂತ್ರಿ ವಿಚಾರನ ಹೈಕಮಾಂಡ್ ವಿಚಾರ ಮಾಡ್ತಾರೆ. ಹೈಕಮಾಂಡ್ ಗಟ್ಟಿ ಇದೆ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನೆಲ್ಲ ಪಾಲನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳುವಾಗ, ಈಗ ಸಿದ್ದರಾಮಯ್ಯನವರು ಹೇಳ್ತಾವ್ರ? ಸಿದ್ದರಾಮಯ್ಯ ಅವ್ರ ಮಗನೇ ಪದೇ ಪದೇ ಹೇಳ್ತಾ ಇದ್ದಾರೆ. ಹೇಳಪ್ಪ, ಇಲ್ಲಿ ಮುಖ್ಯಮಂತ್ರಿ ಏನಾದರೂ ಹೇಳಿದ್ರೆ ಹೈಕಮಾಂಡ್ ಸೆಟ್ಲ್ ಆಗಿದೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಇರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ ಅದಕ್ಕೊಂದು ತೂಕ ಬರ್ತದೆ. ಅವ್ರ ಮಗ ವಿಧಾನ ಪರಿಷತ್ ಸದಸ್ಯರು, ಹೈಕಮಾಂಡ್ ಹೇಳ್ದಂಗೆ ಇವ್ರು ಹೇಳ್ದಕ್ಕಾಗತ್ತಾ? ಯಾಕಂದ್ರೆ ಸಿಎಂ ಮಗ ಈ ರೀತಿ ಅವ್ರ ಹಿಂದೆ ಯಾರೋ ಒಂದು ಕೈ ಇದೆ, ಅವ್ರ ಕಾರಣದ ಕೈ ಇದೆ. ಬೇಕಲ್ಲ ಪಾಪ. CM ಅವ್ರ ಅಪ್ಪನ ಮೇಲೆ ವಿಶೇಷವಾದ ಪ್ರೀತಿ, ಅದರಿಂದ ಹೇಳ್ತಾರೆ. ತಪ್ಪೇನಿದೆ ಬಿಡಿ, ಅದು ಅವರು ಖುಷಿಯಾಗಿ ಹೇಳ್ತಾರೆ. ಈ ಕಾಂಗ್ರೆಸ್ ನಲ್ಲಿ ಯಾವಾಗ ಎಲ್ಲದಕ್ಕೂ ಒಂದು ಇದ್ ಬೀಳುತ್ತೆ ಅಂತ? ತಿಂಗಳಲ್ಲಿ ಬೀಳ್ತದೆಲ್ಲ, ತಿಂಗಳಲ್ಲಿ ಎಲ್ಲ ಸರಿ ಹೋಗುತ್ತೆ, ಕಾಂಗ್ರೆಸ್ ಎಲ್ಲ ಸರಿ ಹೋಗ್ತದೆ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರ ಮತ್ತು ಕ್ಯಾಮರಾಮನ್ ಧನರಾಜ್ ಜೊತೆ ರಾಘವೇಂದ್ರ, ಪವರ್ ಟಿವಿ.